ಕೆವಿನ್ ಸಿದ್ದಿ. ಇದೀಗ ದಾಳಿಯಲ್ಲಿ ಗಿರೀಶ್. ಲೈನ್ ನಂಬರ್ ಅಲ್ಲಿ ಯಾರಿದ್ದೀರಾ? ಲೈನ್ ನಂಬರ್ ಶಶಿ ಅಲ್ಲಿರಪ್ಪ, ಮಿಡ್ಲರ್ SDM ನ ಪ್ರತಿಭೆ ಗುಂಗ್ರೆನ ಆರ್ಭಟ ಕಾದ್ ನೋಡ್ಬೇಕು. ನಮ್ಮ ವಸಂತಣ್ಣವರೆಲ್ಲ ಮ್ಯಾಚ್ ನೋಡ್ತಾ ಇದಾರೆ. ವಸಂತಣ್ಣ ಇದ್ದೀರಾ? ವಸಂತಣ್ಣ ನಮ್ಮ ಫೇಮಸ್ ಗೌಡ್ರು, ಗೌಡ್ರು ವಸಂತಣ್ಣವರು ಮಗನ ಆಟ ನೋಡ್ತಿದ್ದಾರೆ. ಹಾಗೆ ದೊಡ್ಡ ಮಗನ ನಾಯಕತ್ವದ ತಂಡ ಒಂದು ವಿನ್ ಆಗಿದೆ, ಒಂದು ಟೈ ಆಗಿದೆ. ನೋಡ್ಬೇಕು. ಮತ್ತೊಮ್ಮೆ ಸಿದ್ದಿ ನಾಗ ನಿಂದೇನೋ ಜಾಗ. ನಮ್ಮ ಮಹೇಂದ್ರನವರ ಏನೋ ಒಂದು ಪ್ರಾಸ. ಬೋನಸ್ ನಾಗನ ಜಾಗದಲ್ಲಿ ಬೋನಸ್ ಖಂಡಿತ. ನಾಗ ಕಂತ ಗುಂಗ್ರೆ ಒಂದ್ ಪಾಯಿಂಟ್ ಹಾಕಪ್ಪ. ವಸಂತಣ್ಣ ಕಾದು ನೋಡ್ತಿದ್ದಾರೆ. ಓ ಗಿರೀಶನ ಬಿಗಿ ಬಂಧನ. ಯಾವುದೇ ಅಂಕ ಇಲ್ಲ, ಒಂದು ಅಂಕ ರೇವಣಕಟ್ಟ ಬ್ರದರ್ಸ್ ತಂಡಕ್ಕೆ. ಮತ್ತೊಮ್ಮೆ ನಾಗ ವಾರಿಯರ್ಸ್ ಜಾಗದಲ್ಲಿ ಬೋನಸ್ ಕದೀತಾನಂತ ಕಾದ್ ನೋಡ್ಬೇಕು. ಎರಡು ಅಂಕ ಮಾಚಿಯಿಂದ, 3 ಅಂಕ ಮಾಚಿ ಅಲೋಕ, 3 ಮಿಸ್ಟೇಕ್ ಟ್ಯಾಕಲ್. ರಾಕೇಶ್ 3 ಮಿಸ್ಟೇಕ್. ಸಂಜಯ್ ತೆಲುಗು ಆಟ. ನಮ್ಮ ಜೂನಿಯರ್ ವಿಶ್ವರಾಜ ಅಂತಾನೆ ಫೇಮಸ್ ಆದ ನಮ್ಮ ಶಶಿ ಮನ್ನಳ್ಳಿ ಅವರು ಎಕ್ಸ್ಟ್ರಾ ಪ್ಲೇಯರ್ ಆಗಿದ್ದಾರೆ. ಯಾವ ರೀತಿ ಕಾಲ್ ನೋಡ್ಬೇಕು. ಮಾಸಪಿ ವಾರಿಯರ್ಸ್ ವರ್ಸಸ್ ರೇವಣಕಟ್ಟ ಬ್ರದರ್ಸ್. ಪಾಯಿಂಟ್ 5-0 ಶೂನ್ಯದಲ್ಲಿ ಖಾತೆನೇ ಓಪನ್ ಇಲ್ಲ. ಮುಂದಿನ ಪಂದ್ಯಕ್ಕಾಗಿ ಶ್ರೀ ಕೇಶವ ಬಾಯ್ಸ್ ವಿರುದ್ಧ ಗ್ರಾಮದ ಲೋಹಿತ್ ನಿಂದ ಈ ಬಾರಿ ಮಿಸ್ಟೇಕ್. ಮುಂದಿನ ಪಂದ್ಯಕ್ಕೆ ಗ್ರಾಮದೇವತೆ ಗೆಳೆಯರ ಬಳಗ ಹೊಸಬಾಳೆ ಹಾಗೂ ಶ್ರೀ ಕೇಶವ ಬಾಯ್ಸ್ ರಣರೋಚಕ ಪಂದ್ಯಾವಳಿ. ಮುಂದಿನ ಪಂದ್ಯ ನಮ್ಮ ಕಿರಣ್ ಗೌಡ ಅವರ ಅಂತ ಖ್ಯಾತಿಯನ್ನು ಗಳಿಸಿರುವ ನಮ್ಮ ಕಿರಣ್ ಈ ಸಲ ಆದ್ರೂ ಕರಿಮಣಿ ಮಾಲೀಕ ಆಗ್ತಾರ ಇಲ್ವಾ ಅಂತ ಕಾದ್ ನೋಡೋಣ. ಉತ್ತಮವಾದಂತಹ ಟ್ಯಾಕಲ್. ನಾಗರಾಜ್ ಸಿದ್ದಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರ. ಬೋನಸ್ ಅಂಕದ ಸೇರ್ಪಡೆ ಆಗಿದ ಕಲಬುರಗಿ ಬಾಯ್ಸ್ ತಂಡ. ಮತ್ತೆ ದಾಳಿಯಲ್ಲಿ ಗಿರೀಶ್ ನಿರಂತರವಾಗಿ ವೈಫಲ್ಯತೆಯನ್ನು ಅನುಭವಿಸ್ತಾ ಇದ್ದಾನೆ. ಗಿರೀಶ್ ನಂದನ್ ಮ್ಯಾಚ್ ಸ್ವಲ್ಪ ಕ್ಲೀನ್ ಮಾಡಿ. ನಮ್ ಕೋಳಿ ಮಂಜಣ್ಣ ಒಬ್ರೇ ಚಾ ಕುಡಿದ್ರು ಅಂತ ಕಾಣಿಸುತ್ತೆ. ಮಷೀನಿಗೆ ಸ್ವಲ್ಪ ಕುಡಿಸ್ಬೇಕಲ್ಲ. ಮತ್ತೆ ದಾಳಿಯಲ್ಲಿ ಕೆವಿನ್ ಸಿದ್ದಿ. ಮಂಜಣ್ಣ ನಾಳೆ ಮನೆಗೆ ಹೋಗಿ ಮಲಗಿದ್ರು ಮಷೀನ್ ಸೌಂಡ್.
ಮತ್ತೆ ದಾಳಿಯಲ್ಲಿ ಗಿರೀಶ್ ಮಾಚಿ, ಸತೀಶ್ ಸ್ಕೋರ್ 12-1 ಪಲಗುತ್ತಿಗೆ ಬಾಯ್ಸ್ ತಂಡದ ಪರವಾಗಿ. ರೇವಣಕಟ್ಟ ಬ್ರದರ್ಸ್ ಅಫ್ರೀದ್ ಅವರ ಮಾಲೀಕತ್ವದಲ್ಲಿ ತಂಡ ಅದ್ಭುತವಾದಂತಹ ಒಂದು ಪ್ರದರ್ಶನ ನೀಡ್ತಾ ಇದೆ. ಕೆವಿನ್ ಸಿದ್ದಿ ಉತ್ತಮವಾದಂತಹ ಒಂದು ಫುಟ್ಬಾಲ್ನ ವೈಖರಿಯೊಂದಿಗೆ ನಾಡು ಇಲ್ಲವೇ ಬಡಿ. ದಾಳಿಯಲ್ಲಿ ಗಿರೀಶ ಎಷ್ಟು ಅಂತಾರೆ ಗಿರೀಶ. ನಂಬರ್ 9 ಗಣೇಶ ಕೊಂಚ ಗಳಿಗ್ಲಿ. Wow, what a beautiful point. ಗಿರೀಶ third right, do or die. ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಯತ್ನ ಕೂಡ ಕೆವಿನ್ ಸಿದ್ದಿ ಟೋ ಟಚ್ ಪ್ರಯತ್ನ. 7 ಅಟ್ಕೆ ನೋಡಿದ ರೈಡರ್ ಔಟ್. ವಾದ ವಿವಾದಕ್ಕೆ ಇಲ್ಲಿ ಅವಕಾಶವಿಲ್ಲ. ಡಿಸಿಷನ್ ಇಸ್ ಫೈನಲ್ ಡಿಸಿಷನ್. ನಮ್ಮ ಮನಸ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಹೌದು, ಏನಂತೀರ? ಅಷ್ಟೇ ಅಷ್ಟೇ. ಮತ್ತೆ ಗಿರೀಶ ಓಕೆನಾ? ದಾಳಿಯಲ್ಲಿ ಜರ್ಸಿ ನಂಬರ್ 5 ಸಂತು. ಕಾರ್ನರ್ ಗಳ ಒಂದು ಕಾಂಬಿನೇಷನ್ ಕೂಡ ಇಲ್ಲಿ ವರ್ಕ್ ಆಗ್ತಾ ಇದೆ. ಲೋಹಿತ್ ಹಾಗೂ ರಾಕೇಶ್ ಅವರಿಂದ ಬ್ಯಾಕ್ ಒಳ್ಳೆ ಎತ್ತ ಇತ್ತು. ಅಷ್ಟು ವೇಗವಾಗಿ ಸಪೋರ್ಟ್ ಕೂಡ ಆಲ್ ಔಟ್ ಮಾಡುವಂತ ಪ್ರಯತ್ನದಲ್ಲಿ. ಮತ್ತೆ ದಾಳಿಯಲ್ಲಿ ಗಿರೀಶ ಯಾವ ರೀತಿ ಅಂಕ ಗಳಿಸ್ತಾರೆ ಅಂತ ಕಾದ್ ನೋಡೋಣ. It's a do or die. ಮಾಡು ಇಲ್ಲವೇ ಮಾಡಿ, ಕರ ಯಾಮರ. ದಾಳಿಯಲ್ಲಿ ಗಿರೀಶ 3 खिलाड़ियों के बीच में देखना होगा. ಯಾ ವಾವ್, ವಾಟ್ ಎ ಬ್ಯೂಟಿಫುಲ್ ಟ್ಯಾಕಲ್. ಅಸ್ಪಾಳ ತಂಡದ ಸಚಿನ್ ಪಲ್ಗುತ್ತಿಗೆ ಪಾಸ್ ತಂಡ, ಸಾರಿ. ಮತ್ತೆ ದಾಳಿಯಲ್ಲಿ ನಾಗರಾಜ್ ಸಿದ್ದಿ. ಒನ್ ಪಾಯಿಂಟ್ ಪಲ್ಗುತ್ತಿಗೆ ಪಾಯ್ಸ್. ದಾಳಿಯಲ್ಲಿ ಶ್ರೀಗಂಧ ಸಿರ್ಸಿನ್ ತಾಲೂಕಿನ ಶ್ರೇಷ್ಠ ಪ್ರತಿಭೆ. ಮತ್ತೆ ನಾಗರಾಜ್ ಸಿದ್ದಿ, ಮತ್ತೆ ನಾಗರಾಜ್ ಸಿದ್ದಿ. ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ. ಶ್ರೀ ಕೇಶವ ಬಾಯ್ಸ್ ವಿರುದ್ಧ ಗ್ರಾಮ ದೇವತೆ
ಹಸ್ಬಾಳ. ಸಂಜಯ್ ಸಾಕಷ್ಟು ವೇಗದ ದಾಳಿ. ಸಂಜಯ್ ತೆಲಗುಂದಿ ಅದು ಆಂಕಲ್ ಔಟ್ ಮಾಡುವಂತ ಪ್ರಯತ್ನ ಆಯಿತು. ಹಾಫ್ ಟೈಮ್ ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 15-5. 15-5 ಕಲಬುರಗಿ ಬಾಯ್ಸ್ ತಂಡದ ಪರವಾಗಿ. ಪಲ್ಗುತ್ತಿಗೆ ಬಾಯ್ಸ್. ಹದಿನೈದು 5 ಕಲಬುರಗಿ ಬಾಯ್ಸ್ ತಂಡದ ಪರವಾಗಿ. ಮತ್ತೆ ದಾಳಿಯಲ್ಲಿ ಸಂಜಯ್. ಸಾಕಷ್ಟು ವೇಗವಾದ ದಾಳಿ. ಯಾವ ರೀತಿ ಅಂಕ ಕಡಿತಾರೆ ಅಂತ ಕಾದ್ ನೋಡೋಣ. ಮಹಾಸತಿ ವಾರಿಯರ್ಸ್ ತಂಡದಲ್ಲಿ ಉದಯ್ ಗೌಡ ಅವರ ಅನುಪಸ್ಥಿತಿ ಕೂಡ ಇದೆ ಇಲ್ಲಿ. ಹೌದು ಹೌದು, ಎಲ್ಲೋದ್ರು ಉದಯ್ ಅವರು? ಸ್ವಲ್ಪ ಇಂಜುರಿ ಅಂತೆ, ಆದ ಕಾರಣ ರೆಸ್ಟ್ ಅಲ್ಲಿದ್ದಾರೆ. ನಾಗರಾಜ್ ಸಿದ್ದಿ ಅವರು ಆಚೆ ನೋಡ್ಬ. ಉದಯ್ ಗೌಡರ ಇದ್ದಿದ್ರೆ ಒಂದ್ ಸ್ವಲ್ಪ ತಂಡಕ್ಕೆ ಆನೆ ಬಲ ಬಂದಂತ ಆಗ್ತಾ ಇತ್ತು. ಈ ಬಾರಿ ಗುಂಗ್ಯ ಗಿರೀಶ, ಶಿರಸಿಯ ಗಿರೀಶ, SDM ತಾರೆ. ಹದಿನಾರು 5 ಕಲಬುರಗಿ ಬಾಯ್ಸ್ ತಂಡದ ಪರವಾಗಿ. ಧನ್ಯವಾದ. ಹೇಳಿ ಗಣೇಶ್. ಮಲ್ಟಿಪಲ್ ಪಾಯಿಂಟ್. ಇದು ಯಾವತ್ತೂ ಆಗ್ಬೇಕಾಗಿತ್ತು. ಯಾವುದು? ನಿಮ್ಮ ಟೂರ್ನಮೆಂಟ್ ಇಲ್ಲ ಇಲ್ಲ, ಅದು ನಾವು ಉತ್ತಮವಾದಂತ ದಾಳಿ. ಬೋನಸ್ ನ ಜೊತೆ ಒಂದು ಟಚ್ ಪಾಯಿಂಟ್, ಮಲ್ಟಿಪಲ್ ರೈಟ್ ಪಾಯಿಂಟ್ ಗಿರೀಶ್. ಈ ಬಾರಿ ದಾಳಿಯಲ್ಲಿ ಯಾರು? ಕೆವಿನ್ ಸಿದ್ದು. ಯಾರು? ಮಾಚಿ. ಅದ್ಭುತವಾದಂತಹ ಡಬಲ್ ಟೈ ಹೋಲ್ಡ್. ಸದಸ್ಯರ ಸ್ಕೋರ್ 18-8 ಕಲಬುರಗಿ ಬಾಯ್ಸ್ ತಂಡದ ಪರವಾಗಿ. ಗಿರೀಶ್ ಈ ಬಾರಿ ಜವಾಬ್ದಾರಿ ಕಳೆದ ವಿರಾಟ್ನೊಂದಿಗೆ ವಾಪಸ್ ಆಗಿದೆ. ಮುಂದಿನ ಪಂದ್ಯಕ್ಕಾಗಿ ಶ್ರೀ ಕೇಶವ ಬಾಯ್ಸ್ ವಿರುದ್ಧ ಗ್ರಾಮ ದೇವತೆ ಹಸ್ಬಾಳ. ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ. ಯುವ ಧಾಡಿಗಾರ ಗಿರೀಶ್ ನಂತರ ಡಿಫೆನ್ಸ್ ನಡುವ ಉತ್ತಮವಾದಂತ ಎಸ್ಕೇಪ್. ನಿಧಾನಗತಿಯಲ್ಲಿ ಚೇತರಿಸಿಕೊಳ್ತಾ ಇದ್ರ ಮಹಾಸತಿ ವಾರಿಯರ್ಸ್. ಸ್ಕೋರ್ ಸತೀಶ್ ಸ್ಕೋರ್ 18-9. ಕಲಬುರಗಿ ಬಾಯ್ಸ್ ತಂಡದ ಪರವಾಗಿ ಈ ಬಾರಿ ಗಿರೀಶ್
ಕೈ ಹೋಲ್ಡ್ ಮಾಡುವಂತ ಯತ್ನ ಇತ್ತು, ಸಾಕಷ್ಟು ಅಡ್ವಾನ್ಸ್ ಟ್ಯಾಕಲ್ ಆಗಿರೋದ್ರಿಂದ ಇಲ್ಲಿ ಪ್ಲೇ ನೋಡಿ ಆದಷ್ಟು ಬೇಗ. ಮುಂದಿನ ಪಂದ್ಯಕ್ಕಾಗಿ ಶ್ರೀ ಕೇಶವ ಬಾಯ್ಸ್ ವಿರುದ್ಧ ಗ್ರಾಮ ದೇವತೆ ಅಸ್ಪಾಳ. ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್. ನಿರಂತರವಾಗಿ ಗಿರೀಶ್ ತಮ್ಮ ತಂಡಕ್ಕೆ ಸಾಕಷ್ಟು ಹೋರಾಟವನ್ನು ನಡೆಸಿಕೊಳ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ನಾಗರಾಜ್ ಸಿದ್ದಿ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 22-11 ಪಲಗುತ್ತಿಯ ಬಾಯ್ಸ್ ತಂಡದ ಪರವಾಗಿ ಮತ್ತೆ ದಾಳಿಯಲ್ಲಿ ಗಿರೀಶ್ ಕನ್ನಡ ವೇಗದ ಒಂದು ಪಾದಗಳ ಚಲನೆ, ಕವರ್ ಮೇಲೆ ಅಟ್ಯಾಕ್ ಮಾಡುವಂತ ಯತ್ನ ಕೂಡ. ಕೋಳಿ ಮಂಜಣ್ಣಗೆ ಹೋಗಿ ಅವ್ರು ಯಾಕೋ ಟೈಮ್ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಏನಾಗಿರ್ಬೋದು? ಒಂದ್ ಕಡೆ ವಿಮಲ್ ಬಾಯಲ್ಲಿದೆ, ಉಗುಳಕ್ ಹೋಗ್ಬೇಕಿತ್ತು. ಕೊನೆ 4 ನಿಮಿಷದ ಆಟ ಮಾತ್ರ ಬಾಕಿ. ಕೋಳಿ ಮಂಜಣ್ಣ ಕಡುಬು ಬೀಳ್ತಾ ಇದೆ. Third right. It's a do or die. ಮಾಡು ಇಲ್ಲವೇ ಮಾಡಿ. ಡಿಸೈಡ್ ಅಲ್ಲಿ ಸುನಿಲ್. 5 ಆಟಗಳ ನಡುವೆ ರಾಕೇಶ್ ಹಾಗೂ ಗಿರೀಶ್ ರೈಟ್ ಹಾಗೂ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕಿಕ್ ಮಾಡುವಂತ ಯತ್ನ. ಉತ್ತಮವಾದಂತಹ ಒಂದು ಆಂಕಲ್ ಹೋಲ್ಡ್. ಸ್ಕೋರ್ ಕಂಬ್ಯಾಕ್ 23-12. ಥರ್ಡ್ ರೈಡ್, ಸೆಕೆಂಡ್ ರೈಡ್. ಓಕೆ, ಫಸ್ಟ್ ರೈಡ್ ಇದು. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ. ಮತ್ತೊಂದು ಅದ್ಭುತವಾದಂತಹ ಟಚ್ ಪಾಯಿಂಟ್ ಗಿರೀಶ್ ಅವರಿಂದ. ಏಕಾಂಗಿಯಾಗಿ ಒಬ್ಬನೇ ಇಲ್ಲಿ ದಾಳಿಗಾರನಾಗಿ ಗಿರೀಶ್. ಬೋನಸ್ ಅಂಕನ್ನು ಸೇರ್ಪಡಾಗ್ತಾ ಇದೆ ಪಲಗುತ್ತಿಗೆ ಬಾಯ್ಸ್ ತಂಡಕ್ಕೆ. 23-15 ಪಲಗುತ್ತಿಗೆ ಬಾಯ್ಸ್ ತಂಡದ ಪರವಾಗಿ. ಇಪ್ಪತ್ಮೂರು 23-15 in favor of ಪಲ್ಲಗುತ್ತಿಗೆ ಬಾಯ್ಸ್. ಮತ್ತೆ ದಾಳಿಯಲ್ಲಿ ಗಿರೀಶ್ ಸುಪಡೆಗೆ ಹೋಗದ ರಿಸ್ಟೋರ್ ಮಾಡೋದಂತ ಯತ್ನ ಕೂಡ ಆಯ್ತು. 23-16 23-16 in favor of ರೇವಣಕಟ್ಟ ಬ್ರದರ್ಸ್. 23-16 ರೇವಣಕಟ್ಟ ಬ್ರದರ್ಸ್ ತಂಡ ಪರವಾಗಿ.
ಒಂದು ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಗೇಸ್ ಮಾಚಿ ಅವ್ನು ಕಟ್ಟಿಯದನ ಅವ್ನು ಕಟ್ಟಿಯದ ಗಿರೀಶ್ ಇಲ್ಲ ಒಂದು ನಿಮಿಷ ಹೇಳ. ಹಾ ಕೇಳಿದ್ದೆ ಹೇಳಿ ಹೇಳಿ ನಾವು ಕನ್ಫ್ಯೂಸ್ ಆಯ್ತು. 24-20 24-20 ಇನ್ ಫೇವರ್ ಆಫ್ ದೀಪಕ್ ಅವ್ರು ಯಾವಾಗಲೂ ಹಂಗೆ ಅಂಪೈರ್ನ ಕನ್ಫ್ಯೂಸ್ ಮಾಡ್ತಾರೆ. ಬಲಗುತ್ತಿಗೆ ಬಾಲ್. 26-20. Kalau gue kira